ನಮಸ್ಕಾರ ಸರ್, ನಾನು ಆಕಾಶ್ ಪತ್ರಿಕೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಶ್ರಾವ್ಯ ಅಂತ. ಸರ್, ನೀವು ಯಾವ ಸ್ಕೂಲಲ್ಲಿ ಓದಿದ್ದು ಮತ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಛಬ್ಬಿ ಅಂತ, ಹುಬ್ಳಿಯಿಂದ 15 ಕಿಲೋಮೀಟರ್ ದೂರ. ಸೊ ಬಾಲ್ಯ ಎಲ್ಲ ಅಲ್ಲೇ ಕಳೆದೆ ನಾನು. ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ನಮ್ಮ ಬಾಲ್ಯದಲ್ಲೆಲ್ಲ ಹಿಂಗೆ ಸಮ್ಮರ್ ಕ್ಯಾಂಪು ಆ ಥರದ್ದೇನು ಇರುತ್ತಿರಲಿಲ್ಲ. ನಮ್ಮೂರಲ್ಲಿ ಕಾಳಮ್ಮನ ಗುಡಿ ಇತ್ತು, ಅದರಲ್ಲಿ ಒಂದು ಅಂಗನವಾಡಿ ಇತ್ತು. ಆ ಅಂಗನವಾಡಿಗೆ ಹೋಗ್ತಾಯಿದ್ವಿ ನಾವು. ಕಾಳಮ್ಮನ ಗುಡೀಲಿ ಅಂಗನವಾಡಿ. ಸೊ ಈ ಪ್ರೀ ಸ್ಕೂಲು, LKG UKG ಇದು ಯಾವುದೂ ಗೊತ್ತಿಲ್ಲ ನಮಗೆ. ಅದಾದಮೇಲೆ ನಮ್ಮೂರಲ್ಲೇ ಗೌರ್ಮೆಂಟ್ ಸ್ಕೂಲು, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿಗೆ ಹೋದೆ. ಬಾಲ್ಯ ಭಾಳ ಚೆನ್ನಾಗಿತ್ತು. ಸೊ ಅದಾದಮೇಲೆ ಸ್ವಲ್ಪ ನನ್ನ ತುಂಟಾಟಗಳು ಬಹಳ ಜಾಸ್ತಿ ಆದವು ಅಂತ ನಮ್ಮ ತಂದೆ ತಾಯಿ ನನ್ನನ್ನು ಧಾರವಾಡದಲ್ಲಿ ನಮ್ಮ ದೊಡ್ಡಪ್ಪ ಇದ್ದರು, ಅವರು KSRTC ಕಂಡಕ್ಟರ್ ಇದ್ದರು. ಅವ್ರ ಮನೇಲಿಟ್ಟು ನನ್ನನ್ನು ಓದಿಸ್ಬೇಕು ಅಂತ ಅವ್ರ ಮನೇಲಿಟ್ಟರು. ಸೊ ಅಲ್ಲಿ KE ಬೋರ್ಡ್ಸ್ ಕನ್ನಡ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ, ಆ ಸ್ಕೂಲಿಗೆ ನನ್ನನ್ನು ಸೇರಿಸಿದ್ರು. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡು KE ಬೋರ್ಡ್ಸ್ ಕನ್ನಡ ಹೈಯರ್ ಪ್ರೈಮರಿ ಸ್ಕೂಲ್ ಧಾರವಾಡ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ ಸರ್, ನಾನು ಕಿಡ್ಸ್ ಚಾನಲಿಂದ ಬಂದಿದ್ದೀನಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ನೀವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಬಂಕ್ ಆಗ್ತಾ ಇದ್ದ ಸರ್, ಮತ್ತೆ ನಿಮ್ಮ ಫೇವರೆಟ್ ಸಬ್ಜೆಕ್ಟ್ ಯಾವುದು? ಅದರಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ರಿ? ಬಂಕ್ ಹಾಕೋ ಆಪ್ಷನ್ಸ್ ಇರಲಿಲ್ಲ. ಯಾಕಂದರೆ ನಮ್ಮ ಸ್ಕೂಲ್ ಎಷ್ಟು ಚೆನ್ನಾಗಿತ್ತು ಅಂದರೆ, ನಮ್ಮ ದೊಡ್ಡಮ್ಮ ಎಲ್ಲರೂ ಹೋಗಬೇಕು ಇವತ್ತು ಸ್ಕೂಲಿಗೆ ಬರಲ್ಲ ಅಂತ ಹೇಳು ಅಂತ, ನಾಳೆ ಬರಲ್ಲ ಅಂತ ಟೀಚರ್ಗೆ ಹೇಳ್ಬಾ ಅಂದರೆ ನಾವು ಹೋಗಿ ಟೀಚರ್ಗೆ ಹೇಳ್ತಿದ್ವಿ. ನಮ್ಮದು ಹೊರಗಡೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ, ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ನೀವೇ ಹೇಳಿಬಿಡಿ ಅವ್ರಿಗೆ, ನಾನು ಸ್ಕೂಲ್ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಷ್ಟು ಚೆನ್ನಾಗಿತ್ತು ಸ್ಕೂಲು. ಸೊ ಯಾವತ್ತೂ ಬಂಕ್ ಮಾಡಿಲ್ಲ. 3rd ಸ್ಟ್ಯಾಂಡರ್ಡಿಗೆ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೆ, 91% ಸ್ಕೋರ್. ಫೇವ್ರಿಟ್ ಸಬ್ಜೆಕ್ಟು ನಂಗೆ ಕನ್ನಡ ಭಾಳ ಇಷ್ಟ ಆಗ್ತಿತ್ತು. ಆಲ್ ಲ್ಯಾಂಗ್ವೇಜಸ್ ಇಷ್ಟ ಆಗ್ತಿತ್ತು. ಮ್ಯಾಥ್ಸು ಸೈನ್ಸ್ ಅರ್ಥ ಆಗ್ತಿರಲಿಲ್ಲ ಅಷ್ಟರ ಮಟ್ಟಿಗೆ. ಬಟ್ ಕಾಮನ್ ಸೆನ್ಸಿಂದ ಯೋಚನೆ ಮಾಡ್ತಿದ್ದೆ. ಈಗ ನಿಮಗೆಲ್ಲ ಕ್ಲಾಸಲ್ಲಿ ಟೀಚರ್ಗಳು ಹೇಳ್ತಿರ್ತಾರಲ್ಲ, ಒಂದು ಚಕ್ಕಡಿಯ ಗಾಲಿಯ ತ್ರಿಜ್ಯವು 3 ಮೀಟರ್ ಇದ್ದರೆ ಅಂದ ತಕ್ಷಣ ನಾನು 3 ಮೀಟರ್ ಎಲ್ಲಿರುತ್ತೆ ರೀ ಮೇಡಮ್ ಅಂತ, ಆ ಥರದ ಕಾಮನ್ ಸೆನ್ಸ್ ಇದ್ದೇ ಹೊರತು ಮ್ಯಾಥ್ಸ್ ಅರ್ಥ ಆಗ್ತಿರಲಿಲ್ಲ. ಸೊ ಫೇವ್ರಿಟ್ ಸಬ್ಜೆಕ್ಟ್ ನಂಗೆ ಕನ್ನಡ. ಹಲೋ ಸರ್, ನಾನು ಪ್ರಶಾಂತ್ ಪತ್ರಿಕೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಶ್ರೀಕಾಂತ್. ಸೊ ನಮ್ಮ ಸೋದರ ಪ್ರಕಾರ ನೀವು ಚಿಕ್ಕವರಿದ್ದಾಗ ತುಂಬ ತರಲೆ ಅಂತ, ನಿಜಾನ ಸರ್? ತರಲೆ ಮಾಡದೇ ಇರೋ ಜೀವನ ಅದೊಂದು ಬಾಲ್ಯನೇ ಅಲ್ಲ. ಬಟ್ ನಮಗೆ ಅಂದರೆ ತರಲೆ ಮಾಡೋದಕ್ಕೆ ಅವಕಾಶಗಳು ಹಾಗೆ ಇದ್ವು. ನಿಮಗೆಲ್ಲ ಅದು ಅವಕಾಶಗಳಿಲ್ಲ. ಬೇಜಾರು ಅನ್ಸುತ್ತೆ ನಿಮ್ಮ ಬಗ್ಗೆ. ನಾವು ಅಂಗನವಾಡಿ ಮುಗಿಸಿ ಬಂದ ಮೇಲೆ ನಾನೊಂದೆರಡು ನಾಯಿ ಸಾಕ್ಕೊಂಡಿದ್ದೆ. ಅದಕ್ಕೆ ಮೈ ತೊಳೆಯೋದು. ನಮ್ಮ ಮನೆ ಹಿಂದ್ಗಡೆ ಒಂದು ದೊಡ್ಡ ಕೆರೆ ಇತ್ತು, ಕೆರೆಯಲ್ಲಿ ಈಜಾಡೋದಕ್ಕೆ ಹೋಗ್ತಿದ್ವಿ. ಈಗೇನು ಹುಬ್ಳಿ ಮೂಲಕ ಹೋಗುವ ಪುಣೆ ಬೆಂಗಳೂರು ಹೈವೇ ಏನು ನೋಡ್ತಿರಲ್ಲ, ಆವಾಗ ಬರೀ 2 ಲೇನ್ ಇತ್ತು. ಅದರ ಎರಡೂ ಕಡೆಗಳಲ್ಲಿ ನೇರಳೆ ಹಣ್ಣಿನ ಗಿಡ ಇತ್ತು. ನಮ್ಮ ಊರಿನಿಂದ 1.5 ಕಿಲೋಮೀಟರ್ ಅದು. ಸೈಕಲ್ ತಗೊಂಡು ಆ ನೇರಳೆ ಹಣ್ಣು ಕೇಳಕ್ಕೆ ಹೋಗೋದು ನಮಗೆ ಭಾಳ ಫೇವ್ರೇಟ್ ಹಾಬಿ ಆಗಿತ್ತು. ಜಗಳ ಮಾಡಿದರೆ ತಲೆ ಒಡೆದು ನಮ್ಮ ಮನೆಗೆ ಕಂಪ್ಲೇಂಟ್ ಬರೋದು, ಆ ಥರದ್ದು ಕಾಮನ್ ಆಗಿತ್ತು. ಎಸ್, ತರಲೇ ಇದ್ದೆ ನಾನು. ನಮಸ್ತೆ ಸರ್, ನನ್ನ ಹೆಸರು ಗೌರಿ. ನಾನು ಬೆಳಕು ಟಿವಿಯಿಂದ ಬಂದಿದ್ದೀನಿ. ನೀವು ಮ್ಯಾಥ್ಸ್ ಅಂದರೆ ಇಷ್ಟನ? ಯಾವಾಗಲೂ ಇದು ನ್ಯೂಸಲ್ಲಿ ಪರ್ಸೆಂಟೇಜ್ ಬಗ್ಗೆನೇ ಮಾತಾಡ್ತಿರ್ತೀವಿ. ಇಲ್ಲಮ್ಮ, ನನಗೆ ಮ್ಯಾಥ್ಸ್ ಒಂಚೂರು ಇಷ್ಟ ಇಲ್ಲ. ನಾನು 2nd ಇಯರ್ PUCಯಲ್ಲಿ ಮ್ಯಾಥ್ಸ್ ಫೇಲ್ ಆಗಿದ್ದೀನಿ. ಮ್ಯಾಥ್ಸು ಬಯಾಲಜಿ 2 ಸಬ್ಜೆಕ್ಟ್ ಫೇಲ್ ಆಗಿದ್ದೆ ನಾನು. ಮ್ಯಾಥ್ಸ್ ಇಷ್ಟ ಇಲ್ಲ ನನಗೆ. ಅಂದರೆ ಮ್ಯಾಥ್ಸ್ ಅಂದರೆ ಕಾಮನ್ ಸೆನ್ಸಿನ ಮ್ಯಾಥ್ಸ್ ಭಾಳ ಇಷ್ಟ ಆಗುತ್ತೆ ನನಗೆ. ಲೆಕ್ಕಾಚಾರಗಳು ಇಷ್ಟ ಆಗ್ತವೆ. ಬಟ್ ನೀವಿನ್ನೂ ಚಿಕ್ಕ ಮಕ್ಕಳಿದ್ದೀರಿ. ನೀವು ದೊಡ್ಡವರಾದ್ಮೇಲೆ ಅದನ್ನು ಸೈನ್ ತೀಟ ಕಾಸ್ ತೀಟ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡ್ತಾರೆ ನಮಗೆ. ಆ ಥರದ ಮ್ಯಾಥ್ಸ್ ನಂಗೆ ಇಷ್ಟ ಇಲ್ಲ. ಉಳಿದಂತೆ ಈ ಮ್ಯಾಥ್ಸ್ ಆಫ್ ಕಾಮನ್ ಸೆನ್ಸ್ ಇಷ್ಟ ಆಗುತ್ತೆ. ಈಗ ಪೊಲಿಟಿಕ್ಸ್ ಮಾತಾಡುವಾಗ ವೋಟ್ ಶೇರ್ ಮಾತಾಡ್ತೀವಿ, ಅಪ್ರೂವಲ್ ರೇಟಿಂಗ್ ಬಗ್ಗೆ ಮಾತಾಡ್ತೀವಿ. ಆ ಥರದ ಮ್ಯಾಥ್ಸ್ ಭಾಳ ಇಷ್ಟ ಆಗುತ್ತೆ ನನಗೆ. ಈಗ ನೀವು ಮನೇಲಿದ್ದಾಗ ನಾನು 1 ಮಾವಿನ ಹಣ್ಣು ತಿಂದ 2 ಮಾವಿನ ಹಣ್ಣು ತಿಂದ ಅಂತ ಯೋಚನೆ ಮಾಡ್ತಿರ್ತೀರಿ, ಅದು ಮ್ಯಾಥ್ಸು. ಆ ಥರದ ಮ್ಯಾಥ್ಸ್ ಇಷ್ಟ ಆಗುತ್ತೆ ನಮಗೆ. ಕುತ್ಕೊಂಡು ಬುಕ್ಕಲ್ಲಿ ಬರೀ ಮ್ಯಾಥ್ಸು ಟೇಬಲ್ಸ್ ಹೇಳೋ ಅಂದ್ರೆ ಇಷ್ಟ ಆಗೋದಿಲ್ಲ ನಮಗೆ. ನನಗೂ ಹಾಗೆ. ನಾನು ಸಾವಳಿ ಟಿವಿಯಿಂದ ಬಂದಿದ್ದೀನಿ ಸರ್. ನಮಗಂತೂ ನಮ್ಮ ಅಪ್ಪ ಅಮ್ಮ
ಹೌದು, ನನ್ನಪ್ಪ ಅಮ್ಮನೂ ನಂಗೆ ಬಿಡ್ತಿರ್ಲಿಲ್ಲ. ಬಟ್ ನಾನು ಹಠ ಮಾಡಿದ್ದೆ. ನಮ್ಮ ಅಪ್ಪಂಗೆ ನನ್ನ ಡಾಕ್ಟರ್ ಮಾಡಿಸ್ಬೇಕು ಅಂತಿತ್ತು, ನಮ್ಮ ಅಮ್ಮಂಗೆ ನನ್ನನ್ನು ಇಂಜಿನಿಯರ್ ಮಾಡಿಸ್ಬೇಕು ಅಂತಿತ್ತು. ನಮ್ಮ ಸೋದರ ಮಾವ ಒಬ್ಬರಿದ್ದರು, ಅವ್ರು ಸ್ವಲ್ಪ ತಿಳ್ಕೊಂಡವರು, ಅವ್ರಿಗೆ ವೆಟರ್ನರಿ ಸೈನ್ಸು ಭಾಳ ಸ್ಕೋಪ್ ಇದೆ ಅಂತ ಅವ್ರಿಗಿತ್ತು. ಬಟ್ ನಾನು ಚಿಕ್ಕವನಿದ್ದಾಗ ಡಿಸೈಡ್ ಮಾಡಿದ್ದೆ ನಾನು ಜರ್ನಲಿಸ್ಟೇ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ಹಠ ಮಾಡಿದೆ ನಾನು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.